ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾಲಕ್ ಪರೋಟ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ನಾನು ಒಂದು ಕಟ್ಟು ಪಾಲಕ ತೊಗೊಂಡಿದ್ದೀನಿ, ಮತ್ತು ತುಪ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ನೀರು ಕುದಿಯಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೀಗ. ಈಗ ಸೊಪ್ಪು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ. 2 ಕಪ್ ತೊಗೊಂಡಿದ್ದೀನಿ ನೋಡಿ, ಅದನ್ನ ಹಾಕ್ತಾ ಇದ್ದೀನಿ. ಈಗ ನೋಡಿ ಈಗ ಬೇಯಿಸ್ಕೊಂಡಾಗಿದೆ. ಈಗ ನೋಡಿ ಈ ಥರ ಬೇಯಿಸ್ಕೊಬೇಕು ನೋಡಿ. ಈಗ ಬೇಯಿಸ್ಕೊಂಡಿದ್ದೀನಲ್ಲ, ಈಗ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ಅದು ರುಬ್ಕೊಳ್ತೀನಿ. ಈಗ ಬರೀ ಪಾಲಕ್ ಅಷ್ಟೇ ನೋಡಿ, ಬೇರೆ ಏನೂ ಹಾಕಿಲ್ಲ. ನೋಡಿ ನೋಡಿ ರುಬ್ಕೊಂಡಾಗಿದೆ. ನಾನು ನೀರು ಸೇರಿಸಿಲ್ಲ, ಇದಕ್ಕೆ ಬರೀ ಪಾಲಕ್ ಅಷ್ಟೇ ರುಬ್ಕೊಂಡಿದ್ದೀನಿ ನೋಡಿ. ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಬಾಂಡೆ ತೊಗೊಂಡಿದ್ದೀನಿ, ಹಿಟ್ಟು ಕಲಿಸ್ಕೊಳ್ಳೋಣ ನೋಡಿ. ಈಗ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಪಾಲಕ ರುಬ್ಬಿಟ್ಕೊಂಡಿದ್ದಲ್ಲ ಈಗ ಹಾಕ್ತಾ ಇದ್ದೀನಿ. ಹಿಟ್ಟಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಿಸಿ ನೋಡಿ, ಅದಕ್ಕೆ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೋಬೇಕು. ಪಾಲಕನ ರುಬ್ಬಿರೋದನ್ನ ಮಿಕ್ಸ್ ಆಗಬೇಕು ಚೆನ್ನಾಗಿ. ಕಲಿಸಿದಾಗಿದೆ. ಈಗ ಒಂದು ಅರ್ಧ ಗಂಟೆ ಅದನ್ನ ನೆನಿಬೇಕದು. ನೆನೆ ಬಿಡೋಣ ಸ್ವಲ್ಪ. ಈಗ ಒಂದು ಅರ್ಧ ಗಂಟೆ ನೆನೆದಿದ್ದಾಗಿದೆ. ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಮುಚ್ಕೊಳ್ಳೋಣ. ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ಚಪಾತಿ ಮುಚ್ಕೊಳ್ತೀವಿ ನೋಡಿ, ಆ ಹದದಲ್ಲಿ ಇರಬೇಕು. ನೋಡಿ ಈಗ ಮುಚ್ಕೊಂಡು ಆಗಿದೆ. ಈಗ ಹಂಚಿ ಮೇಲೆ ಹಾಕೊಳ್ಳೋಣ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೋಬೇಕು. ಎಷ್ಟು ಕಲರ್ಫುಲ್ಲಾಗಿ ಬರ್ತಾಯಿದೆ ನೋಡಿ. ಮಕ್ಕಳಿಗೆ ಇದನ್ನ ನೋಡಿದರೆ ತುಂಬ ತಿನ್ನಬೇಕು ಅನ್ಸುತ್ತೆ ನೋಡಿ. ಅಷ್ಟು ಚೆನ್ನಾಗಿರುತ್ತೆ. ಪಾಲಕ್ ತಿನ್ನಲಿದ್ದರು ಈ ಥರ ಮಾಡ್ಕೊಡ್ಬೋದು. ಚಪಾತಿಗೆ ಪೇಸ್ಟ್ ಥರ ರುಬ್ಬಿಟ್ಟು ಈ ಥರ ಹಿಟ್ಟಿಗೆ ಕಲಿಸ್ಕೊಂಡು ಚಪಾತಿ ಥರ ಮಾಡಿ ಕೊಡ್ಬೋದು. ಹುಡುಗರಿಗೆ ತಿಂತಾರೆ. ಈಗ ರೆಡಿಯಾಗಿದೆ ನೋಡಿ. ಈಗ ಪಾಲಕ್ ಪರೋಟ ರೆಡಿಯಾಗಿದೆ ನೋಡಿ. ಇದಕ್ಕೆ ಕಾಂಬಿನೇಷನ್ನು ಕೆಂಪು ಚಟ್ನಿ ಮಾಡಿದೆ ನೋಡಿ, ಕೊಬ್ಬರಿ ಚಟ್ನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.